ನಮಸ್ತೆ ಸ್ನೇಹಿತರೆ, ಇವತ್ತು ಚಪಾತಿನ ಲೇಯರ್ ಬರೋ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟಾರ್ಟಿಂಗ್ ನೋಡಿದರೆ ಅಲ್ವಾ 30 ಸೆಕೆಂಡ್ಸಲ್ಲಿ ಆ ರೀತಿ ಲೇಯರ್ ಹೇಗೆ ಬರುತ್ತೆ ಅಂತ. ಈಗ ಮೊದಲನೇದಾಗಿ ಒಂದು 3 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಪಾತಿ ಹಿಟ್ಟು, ಇದಕ್ಕೆ 1 ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡಬೇಕು. ತದನಂತರ ಇದಕ್ಕೆ 1 ಸೌಟು ಅಷ್ಟು ನಾವು ಆಯಿಲನ್ನು ಹಾಕಬೇಕು. ನೀವು ಸ್ಪೂನಲ್ಲಿ ಹಾಕ್ತೀನಿ ಅಂತಂದರೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ವಾಟರ್ನ ಆ್ಯಡ್ ಮಾಡೋದಕ್ಕಿಂತ ಮುಂಚೆನೇ ನೀವು ಹಿಟ್ಟು ಮತ್ತು ಆಯಿಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಚಪಾತಿ ಸಾಫ್ಟಾಗಿ ಬರುತ್ತೆ. ಇದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ನೀರು ಸ್ವಲ್ಪ ಹಾಕ್ತಾ ಅದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಅದಕ್ಕೆ ತರಬೇಕು ಅಂತ ನಿಮಗೂ ಕೂಡ ಗೊತ್ತು. ನಾರ್ಮಲ್ ಚಪಾತಿ ನಿಮಗೆ ಲಟ್ಟಿಸ್ಲಿಕ್ಕೆ ಎಷ್ಟು ಹದ ಬೇಕು ಅಂತ ನಿಮಗೂ ಕೂಡ ಮಾಡೋವಾಗ ಚೆನ್ನಾಗಿ ಗೊತ್ತಾಗುತ್ತೆ. ಈ ರೀತಿ ನೋಡಿ, ಅದಕ್ಕೆ ನಾನು ತರಿಸಿಟ್ಕೊಂಡಿದ್ದೀನಿ ಅಲ್ವಾ. ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಹದ ಬಂದಿದೆ ಅಂತ. ನೋಡಿ, ಇಷ್ಟು ಹದ ಬಂದರೆ ಚಪಾತಿ ನಿಮಗೆ ಲಟ್ಟಿಸ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಅದಕ್ಕೆ ತಂದು ಇಟ್ಕೊಳ್ಳಿ. ಚಪಾತಿ ಹಿಟ್ಟನ್ನು ಒಂದು 15 ನಿಮಿಷ ಬಿಡಿ. ಚೆನ್ನಾಗಿ ಹಿಟ್ಟೆಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈಗ ಒಂದು ಚಪಾತಿ ಮಾಡಿ ನೋಡೋಣ ಲೇಯರ್ ಹೇಗೆ ಬರೋದು ಅಂತ ನೋಡ್ಕೊಳ್ಳಿ ಅಲ್ವಾ. ಒಂದು ಸರ್ಕಲ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನೋಡಿ, ಈಗ ಅದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಈ ರೀತಿ ಮಾಡ್ಕೋಬೇಕಾಗತ್ತೆ, ಲಟ್ಟಿಸ್ಕೋಬೇಕಾಗತ್ತೆ. ನೀವು ಲಟ್ಟಿಸ್ಕೊಡುವಾಗ ಫುಲ್ ಲಟ್ಟಿಸ್ಬಾರ್ದು ಇದನ್ನು ಚಪಾತಿನ. ನಿಮಗೆ ಲೇಯರ್ ಬೇಕು ಅಂತ ಅಂದಾಗ ಒಂದು ಸ್ವಲ್ಪ ಲಟ್ಟಿಸ್ಬಿಟ್ಟು ಈ ಸರ್ಫೇಸ್ ಮೇಲೆ ಆಯಿಲ್ ಹಾಕಬೇಕು. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು. ಈಗ ಮಾಡಿದರೆ ನಿಮಗೆ ಚಪಾತಿ ಲೇಯರ್ ಕೂಡ ಬರುತ್ತೆ. ನೋಡಿ, ಈ ಸರ್ಫೇಸಿಗೆ ಈಗ ಆಯಿಲ್ ಹಾಕ್ತಾಯಿದ್ದೀವಿ. ನೋಡಿ, ಆಯಿಲ್ ಹಾಕಿದ ಮೇಲೆ ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿದ್ರೇ ನಿಮಗೆ ಚಪಾತಿ ಚೆನ್ನಾಗಿ ಬರುತ್ತೆ, ಅಂದರೆ ಒಳಗೆ ಲೇಯರ್ ಕೂಡ ಬರುತ್ತೆ ಅಲ್ವಾ. ಇದಾದಮೇಲೆ ಅದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ಈಗ ನೀಟಾಗಿ ಚಪಾತಿನ ಲಟ್ಟಿಸ್ಕೋಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡಿದರೆ ನಿಮಗೆ ಚೆನ್ನಾಗಿ ಲೇಯರ್ ಬರೋದು. ಈ ಸ್ಟೆಪ್ ಮಾಡಿದರೆ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಆಮೇಲೆ ಇದೇ ರೀತಿ ಟ್ರೈ ಮಾಡಿ ಅಲ್ವಾ. ಚಪಾತಿ ಲಟ್ಟಿಸ್ಕೊಂಡು ಈಗ ಬೇಯಿಸೋದಷ್ಟೇ ಬಾಕಿ. ಈಗ ನೋಡಿ, ಅಗಲಕ್ಕೆ ಚಪಾತಿ ಒಂದು ಸರ್ಕಲಲ್ಲಿ ಲಟ್ಟಿಸ್ಕೊಳ್ಳಿ. ಇದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಪ್ಯಾನನ್ನು. ಆಮೇಲೆ ಈ ಸರ್ಫೇಸ್ ಮೇಲೂ ಕೂಡ ಆಯಿಲನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಆಯಿಲ್ ಜಾಸ್ತಿ ಅನಿಸುತ್ತೆ ಅಂದರೆ ಅಪ್ಲೈ ಮಾಡೋದೇನು ಬೇಕಾಗಿಲ್ಲ, ಮಾಡಿದರೆ ಚೆನ್ನಾಗಿರುತ್ತೆ ಈ ಸರ್ಫೇಸ್ ಮೇಲೂ ಕೂಡ ಅಲ್ವಾ. ಈಗ ಒಂದು ಕಡೆ ಬೆಂದಿದೆ ನೋಡಿ, ಈಗ ಮಗ್ಚಾಕ್ತಾಯಿದ್ದೀನಿ. ನೋಡಿ, ಈಗಲೇ ಲೇಯರ್ ಒಳ್ಳೆ ಪೂರಿ ಊದ್ಕೊಂಡಾಗ ಊದ್ತದೆ ಪ್ಯಾನ್ ಮೇಲೇ ಅಲ್ವಾ. ಅಂದರೆ ಅರ್ಥ ಒಳಗೆ ಲೇಯರ್ ಬಿಟ್ಕೊಂಡಿದೆ ಅಂತ. ಚೆನ್ನಾಗಿ ಈ ರೀತಿ 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ಇದೇ ರೀತಿ ನೀವು ಮಾಡಿದರೆ ತುಂಬ ಚೆನ್ನಾಗಿ, ಆ್ಯಕ್ಚುಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಒಳಗೆ ಲೇಯರ್ ಬಂದಾಗ ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಎಲ್ಲ ಚಪಾತಿ ಆದಮೇಲೆ ನೋಡಿ ತೋರಿಸ್ತೀನಿ ಏನು ಸೂಪರಾಗಿ ಲೇಯರ್ ಬಂದಿದೆ ಅಂತ. ನೋಡಿ, ಬಿಸಿ ಇದೆ, ಒಳಗೆ ಲೇಯರ್ ಚಪಾತಿ ಬಂದಿದೆ ಮತ್ತು ಸಾಫ್ಟ್ ಇದೆ. ನೋಡಿ, ಒಂದು ಸಲ ತೋರಿಸ್ತಾ ಇದ್ದೀನಿ, ಸಾಫ್ಟ್ ಇದೆ ಅಲ್ವಾ. ಈ ರೀತಿ ಕೂಡ ನೀವು ಮಾಡಿ, ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಲ್ವಾ. ಈ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಒಂದು ಮೋಟಿವೇಶನ್ನು. ಇದೇ ರೀತಿ ನಮ್ಮ ಚಾನಲ್ ತುಂಬ ವೀಡಿಯೋಸ್ ಇದೆ, ಕುಕ್ಕಿಂಗ್ ವೀಡಿಯೋಸು, ಹೋಗಿ ನೋಡಿ. ಇದೇ ರೀತಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.